ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಿಶಾ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಪುಟ್ಟ ಭಾಷಣ ಯಾವ ರೀತಿ ಹೇಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಟಚ್ ಮಾಡಿ. ವೇದಿಕೆಯ ಮೇಲೆ ಆಸೀನರಾಗಿರುವ ಮಾನ್ಯ ಅಧ್ಯಕ್ಷರೇ, ಅತಿಥಿಗಳೇ, ಪೂಜ್ಯ ಗುರುಗಳೇ ಹಾಗೂ ನನ್ನ ಸಹಪಾಠಿಗಳೇ ಮತ್ತು ಇಲ್ಲಿ ನೆರೆದಿರುವ ಗಣ್ಯಮಾನ್ಯರೇ, ಇಂದು ನಾವು 78ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ಒಂದು ಸಂಭ್ರಮದ ನಿಮಿತ್ತವಾಗಿ ನಾನು ಒಂದೆರಡು ಮಾತುಗಳನ್ನು ಹೇಳಬಯಸುತ್ತೇನೆ. ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ನಮ್ಮ ರಾಷ್ಟ್ರದ ಅತ್ಯುನ್ನತ ಹಬ್ಬಗಳಲ್ಲೊಂದು. ಈ ದಿನವು ಭಾರತೀಯರ ಹೃದಯಗಳನ್ನು ಸ್ಪರ್ಶಿಸುವ ವಿಶೇಷ ದಿನ. ಹಲವಾರು ವೀರ ಮಹಾಪುರುಷರ ತ್ಯಾಗ, ಬಲಿದಾನ ಹಾಗೂ ಹೋರಾಟದಿಂದ ನಾವು ಸ್ವಾತಂತ್ರ್ಯ ಗಳಿಸಿದ್ದೇವೆ. ಅವರ ಹೋರಾಟವನ್ನು ಭಾರತೀಯರಾದ ನಾವು ಗೌರವಿಸಬೇಕು. ಈ ಸ್ವಾತಂತ್ರ್ಯ ದಿನವು ನಮ್ಮಲ್ಲಿ ಜಾಗೃತಿಯ ಭಾವನೆಯನ್ನು ಮೂಡಿಸಬೇಕು. ನಮ್ಮ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ ವೀರ ಮಹಾಪುರುಷರ ಸ್ಮರಣೆಯಲ್ಲಿ ನಾವು ನಮ್ಮ ಭಾರತೀಯ ಸಂಸ್ಕೃತಿ, ಸಾಹಿತ್ಯ, ಶಿಕ್ಷಣ ಹಾಗೂ ವಿಜ್ಞಾನವನ್ನು ಬೆಳಗಬೇಕು. ಈ ಅವಕಾಶವನ್ನು ನಾವು ನಮ್ಮ ದೇಶದ ಪ್ರಗತಿಗೆ ಹಾಗೂ ಸಮರಸತೆಗೆ ಸಮರ್ಪಿಸಬೇಕು. ನಾವು ಸ್ವಾತಂತ್ರ್ಯದ ಹೆಗಲಿನಲ್ಲಿ ಹೆಮ್ಮೆ ಹಾಗೂ ಅಭಿಮಾನದಿಂದ ನಿಂತು ನಮ್ಮ ದೇಶದ ಉನ್ನತಿಗಾಗಿ ಸಾಗಿ ಬಂದು ಎಲ್ಲರಿಗೂ ಹಾಗೂ ಎಲ್ಲದಕ್ಕೂ ಸಮರ್ಥರಾಗಬೇಕು. ಹಾಗಾಗಿ ನಾವು ನಮ್ಮ ರಾಷ್ಟ್ರ ಹಾಗೂ ವಿಶ್ವದ ಮೇಲೆ ನಮ್ಮ ಮೌನವನ್ನು ಸಾಂಪ್ರದಾಯಿಕವಾಗಿ ಬೆಳಗುವುದಕ್ಕಲ್ಲ, ನಮ್ಮ ಕೈಯಲ್ಲಿರುವ ಶಕ್ತಿಯ ಮೂಲಕ ಉಜ್ವಲ ಭವಿಷ್ಯವನ್ನು ಸೃಷ್ಟಿಸೋಣ. ಜೈ ಹಿಂದ್, ವಂದೇ ಮಾತರಂ. ಧನ್ಯವಾದಗಳು.